ಹೋರಾಟ ಅಂತ್ಯ. ಬೇಲ್ ಮೇಲೆ ಬಂದು ಕೊಂದ ರೇಪಿಸ್ಟ್. ಉನ್ನಾವ್ ಸಂತ್ರಸ್ತೆಗೆ ಸಿಗುತ್ತಾ ನ್ಯಾಯ? ರೇಪಿಸ್ಟ್ಗಳಿಗೆ ಶಿಕ್ಷೆ ಆಗೋದು ಯಾವಾಗ? ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ನಿನ್ನೆಷ್ಟೇ ಹೈದರಾಬಾದ್ನಲ್ಲಿ ಯುವತಿ ಸಾಮೂಹಿಕ ಅತ್ಯಾಚಾರಿಗಳನ್ನ ಪೊಲೀಸರು ಎನ್ಕೌಂಟರ್ ಮಾಡಿದ್ರು. ಈ ಒಂದು ಪ್ರಕರಣಕ್ಕೆ ಇಡೀ ದೇಶನೇ ಬೇಷ್ ಅಂತ ಅವರಿಗೆ ಹೊಗಳ್ತಾ ಸಂಭ್ರಮದಿಂದ ಸ್ವಾಗತವನ್ನ ಮಾಡಿ ಪೊಲೀಸರನ್ನ ಹಾಡಿ ಹೊಗಳ್ತಾ ಇದ್ರು. ಆದ್ರೀಗ ಉನ್ನಾವೋ ಅತ್ಯಾಚಾರ ಪ್ರಕರಣದಲ್ಲಿ ನೊಂದ ಯುವತಿಯನ್ನೇ ಅತ್ಯಾಚಾರ ಎಸಗಿದಂತ ನರರಾಕ್ಷಸರು ಕೊಂದು ಹಾಕಿದ್ದಾರೆ. 2 ವರ್ಷ 4-5 ಜನ ಕಾಮುಕರು, ಶಾಸಕನ ಕಾರು ಚಾಲಕ ಎಲ್ಲರಿಂದಲೂ ಕೂಡ ಆ ಬಡ ಯುವತಿ ಮೇಲೆ ಅತ್ಯಾಚಾರವನ್ನ ನಡೆಸಿ ಹಣಕ್ಕೂ ಕೂಡ ಮಾರಾಟವನ್ನ ಮಾಡಿದ್ರು. ಈ ನಾಯಿ ನನ್ನ ಮಕ್ಕಳು 2 ವರ್ಷದಿಂದ ನ್ಯಾಯಕ್ಕಾಗಿ ಕೋರ್ಟು ಕಚೇರಿ ಅಲ್ದಾಡ್ತಿದ್ದಂತ 19 ವರ್ಷದ ಆ ಸಂತ್ರಸ್ತ ಯುವತಿಯನ್ನ ಕಿರಾತಕರು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಕೊಂದೇ ಬಿಟ್ಟಿದ್ದಾರೆ. ಇಂಥವ್ರನ್ನ ಎನ್ಕೌಂಟರ್ ಮಾಡ್ದಲ್ಲ ಇನ್ನೇನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಉನ್ನಾವ್ ಅತ್ಯಾಚಾರ ಪ್ರಕರಣದ ಸಂತ್ರಸ್ತೆ ಚಿಕಿತ್ಸೆ ಫಲಿಸದೆ ದೆಹಲಿಯ ಸಫ್ದರ್ ಜಂಗ್ ಆಸ್ಪತ್ರೆಯಲ್ಲಿ ಜೀವವನ್ನ ಬಿಟ್ಟಿದ್ದಾಳೆ. 90ರಷ್ಟು ಸುಟ್ಟು ಗಾಯಗಳಾಗಿತ್ತು ಕಣ್ರಿ. ಯುವತಿ ಚಿಕಿತ್ಸೆ ಫಲಿಸದೆ ಪ್ರಾಣ ತೆತ್ತಿದ್ದಾಳೆ. ಈಗ ಉನ್ನಾವ್ ಬಿಜೆಪಿ ಶಾಸಕ ಕುಲ್ದೀಪ್ ಸಿಂಗ್ ಬೆಂಬಲಿಗರೇ ಈ ಕೃತ್ಯವನ್ನ ಎಸಗಿದ್ದಾರೆ ಅನ್ನೋ ಆಕೆಯ ಕೊನೆ ಹೇಳಿಕೆನೆ ಈಗ ಸಾಕ್ಷಿಯಾಗಿ ಉಳಿದಿರುವಂತದ್ದು. ದೆಹಲಿ ಸಫ್ದರ್ ಜಂಗ್ ಆಸ್ಪತ್ರೆಯಲ್ಲಿ ಅತ್ಯಾಚಾರಕ್ಕೆ ಒಳಗಾದಂತ ಯುವತಿ ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಅತ್ಯಾಚಾರಕ್ಕೆ ಒಳಗಾಗಿರುವಂತ ಯುವತಿ ತಂದೆ, ಚಿಕ್ಕಮ್ಮ ಎಲ್ಲರೂ ಕೂಡ ಕೊಲೆಯಾಗೋಗಿದ್ದಾರೆ. ಸುಳ್ಳು ಕೇಸನ್ನ ದಾಖಲಿಸಿ ಚಿಕ್ಕಪ್ಪ ಸಹೋದರನನ್ನ ಜೈಲಿಗೆ ಹಾಕಲಾಗಿದೆ. ಈಗ ಯುವತಿ ಸಾವಿಗೆ ದೇಶವೇ ಕಣ್ಣೀರನ್ನ ಹಾಕ್ತಾ ಇದೆ. ಆದ್ರೆ ಆಕೆ ಪರ ಕಣ್ಣೀರು ಹಾಕೋಕೆ ಸ್ವಂತದವರು ಅಂತ ಯಾರೂ ಉಳಿದಿಲ್ಲ. ಸಂಬಂಧಿಕರು ಅಂತ್ಯಕ್ರಿಯೆ ನಡೆಸ್ತಾರಾ ಇಲ್ಲವೇ ಸರ್ಕಾರವೇ ಅಂತ್ಯಕ್ರಿಯೆಯನ್ನ ನಡೆಸುತ್ತಾ ಅನ್ನುವ ಪ್ರಶ್ನೆ ಕೂಡ ಎದ್ದಿರುವಂತದ್ದು. ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಕರಣ ಇರೋದ್ರಿಂದ ಶಾಸಕನಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ದೇಶದಾದ್ಯಂತ ಕೂಗು ಎದ್ದಿದೆ. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯೋಗಿ ಸರ್ಕಾರದ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತವಾಗ್ತಿದ್ರೆ ಪ್ರತಿಪಕ್ಷಗಳು ಘಟನೆಯನ್ನ ತೀವ್ರವಾಗಿ ಖಂಡಿಸಿವೆ. ಹೈದರಾಬಾದ್ ನಲ್ಲಿ ಪೊಲೀಸರು ಯಾವ ರೀತಿಯಾಗಿ ಶಿಕ್ಷೆಯನ್ನ ಕೊಟ್ರಲ್ಲ ಅದೇ ರೀತಿಯಾಗಿ ಇಂತಹ ನರಭಕ್ಷಕರಿಗೆ, ನರರಾಕ್ಷಸರಿಗೆ ಅವ್ರಿಗೂ ಕೂಡ ಇದೇ ರೀತಿಯಾದಂತಹ ಶಿಕ್ಷೆ ಆಗ್ಲೇಬೇಕು ಅಂತ ಇಡೀ ದೇಶದಾದ್ಯಂತ ಈಗ ಕೂಗು ಎದ್ದಿದೆ. ಇವತ್ತಿನ 9 ಬಿಗ್ ಬ್ರೇಕಿಂಗ್ ನ್ಯೂಸ್ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.